ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ ನಲ್ಲಿ ಮಾತ್ರ. ಹಿಂಗಾಗೈತೆ ಅಂತ ನಾನು ಒಪ್ಕೋತೀನಿ. ಅದಕ್ಕೆ ಶಿಕ್ಷೆಯಾಗಿ ಬೇಕಾದ್ರೆ ನನ್ನ ಜೀವಮಾನ ಪೂರ್ತಿ ದೇವಸ್ಥಾನ ಚಾಕ್ರಿ ಮಾಡ್ಕೊಂಡಿರ್ತೀನ್ರಪ್ಪ. ಅದನ್ ಬಿಟ್ಟು ಈ ತರ ನಮ್ಮನ್ನ ಪಂಚಾಯತಿಲ್ ನಿಲ್ಸಿ ನಮ್ ಹೆಂಡ್ರು ಮಕ್ಳು ಎದುರಿಗೆ ಅವಮಾನ ಮಾಡಬೇಡಿ. ಅವ್ರು ಯಾರು ಕಳ್ರಲ್ಲ, ಅವ್ರು ಯಾರನ್ನು ಕಳ್ರು ಅನ್ಬೇಡಿ. ನಿಮ್ ಕೈ ಮುಗಿದ್ ಕೇಳ್ತೀನಿ, ನಾವ್ ಯಾರು ಕಳ್ರಲ್ಲ. ಮುತ್ತಣ್ಣ, ನೀನ್ ಮಾತಾಡ್ತಾ ಇರೋದು ಸರಿ ಇಲ್ಲ. ಪಂಚಾಯ್ತಿಗೆ ಅವಮಾನ ಮಾಡೋದು ಒಂದೇ, ಊರ್ ಜನರಿಗೆ ಅವಮಾನ ಮಾಡೋದು ಒಂದೇ. ಮೊದ್ಲು ಕೇಳಿ ನಿನ್ ಮಗಳನ್ನ ಅಲ್ಲಿಗೆ ಯಾಕೆ ಹೋಗಿದ್ಲು ಅಂತ ಮಾತಾಡೋ. ಮೈನಾ, ಏನು ಬಾಯಿಗೆ ಬೀಗ ಹಾಕೊಂಡ್ಬಿಟ್ಟಿದ್ಯಾ ಅಥವಾ ಇವತ್ತೇನಾದ್ರೂ ಮೌನ ವ್ರತ ಆಚರಣೆ ಮಾಡ್ತಾ ಇದೀಯಾ? ಆ ಸಮಯದಲ್ಲಿ ಅಲ್ಲಿಗೆ ಯಾಕೆ ಹೋಗಿದ್ದೆ ಹೇಳು. ನಾನು ದೇವ್ರಿಗೆ ಕೈ ಮುಗಿಯಕ್ ಹೋಗಿದ್ದೆ. ಸುಳ್ಳು ಹೇಳ್ಬೇಡ, ನಿಜ ಹೇಳು. ಸುಳ್ಳು ಹೇಳಿದ್ರೆ ಅಮ್ಮನವ್ರ ಮೇಲಾಣೆ. ನಾನು ನಮ್ ಸಿದ್ದಣ್ಣನ ನೋಡಕ್ ಹೋಗಿದ್ದೆ. ತಗೊಳ್ರಪ್ಪ, ಹೊಸ ನಾಟಕ ಶುರು ಹಚ್ಕೊಂಡವಳೆ. ಇದೇನಿದು? ಇಲ್ಲ, ನಾನ್ ನಿಜಾನೇ ಹೇಳ್ತೀವ್ನಿ. ನಾನು ಪ್ರಸಾದ ತಗೊಳಕ್ಕೆ ಅಂತ ನಾನು ದೇವಸ್ಥಾನದ ಕಡೆ ಹೋದಾಗ ಈ ಲೆಟರ್ ಬರೀತಾ ಇರೋ ಕಾರಣನೇ ನಿನ್ನತ್ರ, ಅಪ್ಪಯ್ಯನತ್ರ, ಅವನತ್ರ ಕ್ಷಮೆ ಕೇಳಬೇಕು ಅನ್ನೋ ಉದ್ದೇಶಕ್ಕೆ. ತೇರಿಳಿಯೋ ಸಮಯದಲ್ಲಿ ದೇವಸ್ಥಾನದೊಳಗೆ ಬಾ. ಆಯ್ತು, ನೀನ್ ಹೇಳೋ ಹಾಗೆ ನಿಮ್ಮಣ್ಣ ಲೆಟರ್ ಬರ್ದಿಟ್ಟಿದ್ದ, ಅವನನ್ನ ನೀನ್ ನೋಡಕಂತೆ ಹೋದೆ. ಇದನ್ನೆಲ್ಲ ನಾವು ನಂಬ್ತೀವಿ. ಸರಿ, ನಂಬ್ತೀವಿ. ಎಲ್ಲಮ್ಮ, ಕರ್ಸು ನಿಮ್ಮ ಪ್ರೀತಿಯ ಅಣ್ಣನ. ನನ್ ಮಗನಿಂದನೇ ನಮ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು. ಅವನೇನಾರ ನನ್ ಕಣ್ ಮುಂದೆ ಬಂದ್ರೆ ಕೊಚ್ಚಿ ಹಾಕ್ತೀನಿ. ಎಲ್ಲ ದೊಡ್ಡವ್ರಿಗೂ ಕೈ ಮುಗಿದು ಕೇಳ್ತೀನಿ, ನಾವು ಈ ಒಡವೆ ಕದ್ದಿಲ್ಲ. ಇದು ಸತ್ಯ ಸತ್ಯ ಸತ್ಯ. ನನಗೆ ಯಾಕೋ ಇದನ್ನೆಲ್ಲ ನೋಡಿದ್ರೆ ಮಗನು ಕಳ್ತನದಲ್ಲಿ ಪಾಲ್ದಾರನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಹೇಗೋ ಅವನು ಮೊದ್ಲೆಲ್ಲ ಕಳ್ತನ ಮಾಡಿ ಚೆನ್ನಾಗಿ ಅನುಭವ ಇರೋನು ಅವನನ್ನ ಕರೆಸಿ ಎಗರಿಸ್ಬಿಟ್ರ ಅಂತ. ಒಂದು ಮಾತು ದಯಮಾಡಿ 24 ತಾಸು ಸಮಯ ಕೊಡಿ. ಅದನ್ನ ಏನು, ಎತ್ತ, ಯಾರು, ಹೆಂಗೆ ಹುಡುಕ್ತೀವಿ, ತಂದೊಪ್ಪಿಸ್ತೀವಿ. ಹೌದೌದು, ಮುತ್ತಣ್ಣ ಹೇಳೋದು ಸರಿಯಾಗಿದೆ. ಸತ್ಯನ ನಿರೂಪಿಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ನಾನು ಏನ್ ಹೇಳ್ತಾ ಇದ್ದೀನಿ ಕೃಷ್ಣಣ್ಣ, ಅವ್ರಿಗೆ 24 ಗಂಟೆ ಕಾಲಾವಕಾಶ ಕೊಡಿ ಸತ್ಯನ ನಿರೂಪಿಸೋದಕ್ಕೆ. ನೋಡ್ರಪ್ಪ, ಇಲ್ಲಿಗೆ ಪಂಚಾಯ್ತಿ ಮುಗಿಸೋಣ. ಇನ್ನು 24 ಗಂಟೆ ಗಡುವು ಕೊಡೋಣ. ಮುಂದೆ ಏನಾಗುತ್ತೋ ನೋಡೋಣ. ಸರಿ ಬನ್ನಿ ಹೋಗೋಣ. ನೀರ್ಗಂಟಿ ಪೆಟ್ಟಿಗೆ ಎತ್ಕೋ. ಬನ್ರಪ್ಪ, ಎಲ್ಲ ಹೋಗೋಣ. ಮುತ್ತಣ್ಣ, ಧೈರ್ಯವಾಗಿರು. ಆ ದೇವರಿದ್ದಾನೆ, ಏನೂ ಆಗೋದಿಲ್ಲ. ಆ ದೇವ್ರಿಗೆ ನಮ್ಮ ಮೇಲೆ ಕರುಣೆನೇ ಇಲ್ಲ ಅಂತ ಕಾಣಿಸ್ತದೆ. ಅದಕ್ಕೆ ಯಾವಾಗ ನೋಡಿದ್ರು ಅಳಿಸ್ತಾ ಇರ್ತಾಳೆ.
ಅಪ್ಪಿ ತಪ್ಪಿ ಒಂಚೂರು ನಕ್ಕುದ್ವೋ ಇಲ್ವೋ ಅದಕ್ಕೆ ಹಿಂದೆನೆ ಹೇಳಂಗ್ ಮಾಡ್ಬಿಟ್ಲು. ಅವ ತಾಯಿ ಯಾಕವ ನಮ್ಮ ಮೇಲೆ ಇಷ್ಟೊಂದು ಕೋಪ ನಿನ್ಗೆ ಮಾರವ? ಅಯ್ಯೋ ಏನ್ ಮಾಡೋದು, ಹೆಜ್ಜೆಜ್ಜೆಗೂ ಹಿಂಗ್ ಪರೀಕ್ಷೆ ಮಾಡ್ತೀಯಲ್ಲ. ಮೈನಾ ಕೂಸೆ, ಆ ಮನೆ ಆಳ ನಿಂಗೆ ಪತ್ರ ಕೊಟ್ಟವನೆ ಅಂತ ನಂಗೆ ಯಾಕವ ಹೇಳಲಿಲ್ಲ? ಅಪ್ಪಯ್ಯ ಅದು ನನ್ನ ಮಗ ಕಾಲಿಟ್ಗಳಿಗೆ ಅನ್ಸ್ತದೆ. ಗ್ರಾಚಾರ ಮತ್ತೆ ಒಕ್ಕಸ್ಕತ್ತು. ಎತ್ತ ಕರ್ಲಿ ಹೇಳ್ತಾ ಇದ್ದೀನಿ, ಅವನು ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣೆ, ನಾಶ ಆಗೋಯ್ತಾನೆ. ಶಾಂತ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಕೂಸೆ, ಯಾಕವ ಈ ವಿಷಯ ಮುಚ್ಚಿಟ್ಟೆ? ಅದು ಅಪ್ಪಯ್ಯ, ಮೈನವ್ರೆ, ಅಂಕಲ್ ಇವಾಗ ಅದೆಲ್ಲ ಮುಖ್ಯ. ನಮ್ಮ ಹತ್ರ ಇರೋದು ಬರೀ 24 ಗಂಟೆ ಮಾತ್ರ. ಅಷ್ಟರಲ್ಲಿ ಆ ಒಡವೆಗಳು ಎಲ್ಲಿದೆ, ಯಾರು ಕಳ್ತನ ಮಾಡಿದಾರಂತ ನಾವು ಕಂಡು ಹಿಡಿಲೇಬೇಕು. ಅದು ಸರಿನೇಪ್ಪ, ಏನ್ ಮಾಡ್ಬೇಕು ಅಂತ ನಂಗೊಂದು ತೋಚ್ತಾನೆ ಇಲ್ಲ. ಅಲ್ಲ, ಯಾರ್ ಕದ್ದವ್ರೆ ಅಂತ ಹೆಂಗ್ ಕಂಡಿಡಿಯೋದು? ಅದು 24 ಗಂಟೆ ಒಳಗೆ. ನಾವೇನ್ ಪೊಲೀಸ್ನವ್ರೆ? ಹಾಗಂತ ಕೈಕಟ್ ಕೂರಕ್ಕಾಗಲ್ಲ ಅಂಕಲ್. ನಾವೇನಾದ್ರೂ ಮಾಡ್ಲೇಬೇಕು, ಪ್ರಯತ್ನ ಆದ್ರೂ ಪಡ್ಲೇಬೇಕು. ನಿನ್ನ ಹತ್ರ ಏನಾದ್ರೂ ಉಪಾಯ ಇದ್ರೆ ಹೇಳಪ್ಪ, ಪ್ರಯತ್ನ ಮಾಡೋಣ. ಅಂಕಲ್, ಹಾ, ನೀವು ದೇವಸ್ಥಾನದ ಲಾಕ್ ತೆಗೆದ್ಮೇಲೆ ಅಕ್ಕಿನ ಬೇರೆಯವ್ರು ಯಾರಿಗಾದ್ರೂ ಕೊಟ್ಟಿದ್ರಾ? ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಹತ್ರನೇ ಇತ್ತು, ನಾನು ಯಾರಿಗೂ ಕೊಟ್ಟಿಲ್ಲಪ್ಪ. ಏನ್ ನಿಮ್ಮ ಹತ್ರನೇ ಇತ್ತು, ಆದ್ರೂ ಕಳ್ತನ ಆಗಿದೆ ಅಂದ್ರೆ ಇಲ್ಲೇನೋ ಮಿಸ್ ಹೊಡಿತಿದೆ ಅಲ್ಲ?